ದ್ವಿತೀಯ PUC ಸಮಾಜಶಾಸ್ತ್ರದ 1ರಿಂದ 5 ಅಧ್ಯಾಯದ ಸಂಪೂರ್ಣವಾಗಿರ್ತಕ್ಕಂಥ ನೋಟ್ಸ್ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಯಾವ ವಿದ್ಯಾರ್ಥಿ ಕರೆಕ್ಟಾಗಿ ಅಭ್ಯಾಸ ಮಾಡಬೇಕು, ನಾನು 80ಕ್ಕೆ 80 ಅಂಕ ಸೋಶಿಯಾಲಜಿಯಲ್ಲಿ ಗಳಿಸ್ಬೇಕು ಅಂತ ಯಾರು ಸೀರಿಯಸ್ ಆಗಿದ್ದೀರಾ ಅವರು ವಿಡಿಯೋನ ಕೊನೆದಂಗ ನೋಡ್ತಾರೆ. ಹೌದು ಸ್ನೇಹಿತರೆ, ನೀವು ಮಾಡಬೇಕಾಗಿರ್ತಕ್ಕಂಥದ್ದಿಷ್ಟೇ. ಈ ಒಂದು ವಿಡಿಯೋ ನೋಡಿದ ತಕ್ಷಣ ನೀವು ಆರಾಮಾಗಿ ಟಾಪರ್ ಆಗ್ಬೋದು, 80ಕ್ಕೆ 80 ಅಂಕ ತೆಗೆದುಕೊಳ್ಬೋದು. ಹಾಗಿದ್ರೆ ಹೇಗೆ ಅಂತೀರಾ? ಎಲ್ಲ ಕ್ವಶನ್ಗಳನ್ನ ನಾನು ಕೊಡ್ತಾ ಇದ್ದೇನೆ. ಅದರಲ್ಲಿ ನಾನು ಇಂಪಾರ್ಟೆಂಟ್ ಯಾವುದು, ಫಿಕ್ಸ್ ಕ್ವಶನ್ ಯಾವುದು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಯಾವುದು, ಇದು ಬಂದೇ ಬರುತ್ತೋ ಇಲ್ವೋ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಹೌದು ಸ್ನೇಹಿತರೆ, ವಿಡಿಯೋನ ಕೊನೆದಂಗ ನೋಡಿ, ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ. ಆಲ್ರೆಡಿ ಬ್ಲೂ ಪ್ರಿಂಟ್ ಮೇಲೆ ಒಂದು ವಿಡಿಯೋನ ಮಾಡಿದೆ ನಾನು. ಜಸ್ಟ್ ಸೋಶಿಯಾಲಜಿಯಲ್ಲಿ 4 ಅಧ್ಯಾಯವನ್ನು ಓದಿ 80 ಅಂಕವನ್ನು ಯಾವ ರೀತಿ ಗಳಿಸ್ಬೇಕಂತ ಆ ಒಂದು ವಿಡಿಯೋ ನೋಡಿ ಇದಕ್ಕೆ ಮ್ಯಾಚ್ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಅಂಕಗಳ ಅಧ್ಯಾಯ ಮೇಲಿನ ಅಂಕಗಳ ಒಂದು ಪ್ರಶ್ನೆಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ನಾನು. ಇಂಪಾರ್ಟೆಂಟ್ ಪ್ರಶ್ನೆ, ಫಿಕ್ಸ್ ಪ್ರಶ್ನೆ, ಎಕ್ಸ್ಪೆಕ್ಟೆಡ್ ಪ್ರಶ್ನೆ ಎಲ್ಲವೂ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯ, 5ನೇ ಅಧ್ಯಾಯ. ಇನ್ನೂ ಒಂದು ವಿಡಿಯೋದಲ್ಲಿ 5ರಿಂದ 8ನೇ ಅಧ್ಯಾಯದ ಒಂದು ವಿಡಿಯೋ ನಾಳೆ ಮತ್ತೆ ಬರುತ್ತೆ, ಅದನ್ನು ನೋಡಿ. ವಿಡಿಯೋದಲ್ಲಿ 5ರಿಂದ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ. ನೀವು ಕೇಳ್ಬೋದು 1 ಅಂಕದ ಪ್ರಶ್ನೆಯಲ್ಲೇ MCQ ಪ್ರಶ್ನೆ ಬರುತ್ತಾ? ಹೌದು, 1 ಅಂಕದ ಪ್ರಶ್ನೆಯನ್ನು ಓದಿದರೆ MCQ ಪ್ರಶ್ನೆ ಬರುತ್ತೆ, ಬಿಟ್ಟ ಸ್ಥಳ ಬರುತ್ತೆ, ಮ್ಯಾಚ್ ದ ಫಾಲೋವಿಂಗ್ ಕ್ವೆಶ್ಚನ್ಸ್ ಬರುತ್ತೆ. ಇದಿಷ್ಟನ್ನು ನೀವು ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೊಂಡು 1ನೇ ಅಧ್ಯಾಯ, 2ನೇ ಅಧ್ಯಾಯ, 3, 4, 5 ಓದಿದರೆ ನಾಳೆ ಮತ್ತೆ 8 ಚಾಪ್ಟರ್ಗಳ ಒಂದು ನೋಟ್ಸನ್ನು ನಾನು ಕೊಡ್ತಾ ಇದ್ದೇನೆ. ನಡೀರಾಗಿದ್ದರೆ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೀವು ನೋಡ್ಬೋದು 1 ಅಂಕದ ಪ್ರಶ್ನೆ, ಡೆಮೋಗ್ರಫಿ ಎಂದರೇನು, ಅದರ ಉತ್ತರ ಇಲ್ಲಿ ಗೊತ್ತಿದೆ ನಿಮಗೆ. ಇಲ್ಲಿ ನೋಡಿ, ಉತ್ತರವನ್ನು ನಾನು ಓದಲ್ಲ. ಜನಸಂಖ್ಯಾಶಾಸ್ತ್ರದ ಯಾವುದಾದ್ರೂ ಒಂದು ಪ್ರಕಾರವನ್ನು ತಿಳಿಸಿ. ಔಪಚಾರಿಕ ಜನಸಂಖ್ಯಾಶಾಸ್ತ್ರ 2011ರ ಜನಗಣತಿಯಲ್ಲಿ ದಾಖಲಾದ ಲಿಂಗಾನುಪಾತ. ಜಸ್ಟ್ ಆನ್ಸರನ್ನು ನೋಡ್ತಾ ಹೋಗಿ. ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯಿಸ್ತಿರ್ತಕ್ಕಂಥವ್ರು ಯಾರು? ಸೆಂಟ್ ಬಾರ್ತೊಲೊಮ್ಯೂ, ಸೆಂಟ್ ಥಾಮಸ್. ಓಕೆ, ಇಲ್ಲೆಲ್ಲ ಇರ್ತವೆ ನೋಡಿ. ಇವೇ ಪ್ರಶ್ನೆಗಳು MCQ ಆಗಿರ್ಬೋದು, ಹೊಂದಿಸಿ ಬರೆಯಿರಿ, ಇವೆಲ್ಲದಕ್ಕೂ ಬರ್ತವೆ. ನೀವು 1 ಅಂಕ, 2 ಅಂಕ, 5 ಅಂಕ, 10 ಅಂಕ ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಭಾರತದ ಪ್ರಾಚೀನ ಹೆಸರುಗಳಲ್ಲಿ ಒಂದನ್ನು ಬರೆಯಿರಿ, ಇದು ಫಿಕ್ಸ್ ಪ್ರಶ್ನೆ. ಬರ್ಕೊಂಬಿಡಿ, ಇದು ಫಿಕ್ಸ್ ಪ್ರಶ್ನೆ. ದೇಮಾರ್ ಎಂದರೇನು? ಫಿಕ್ಸ್ ಪ್ರಶ್ನೆ. ಯಾವ ವರ್ಷವನ್ನು ಜನಸಂಖ್ಯಾಶಾಸ್ತ್ರೀಯ ವಿಭಜಕ ವರ್ಷ ಎಂದು ಕರೀತೇವೆ? ಫಿಕ್ಸ್ ಪ್ರಶ್ನೆ ಬರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಪ್ರಶ್ನೆ. ದ್ರಾವಿಡ ಭಾಷೆಯಲ್ಲಿ ಯಾವುದಾದ್ರೂ ಒಂದು ಭಾಷೆ ತಿಳಿಸಿ? ಫಿಕ್ಸ್ ಪ್ರಶ್ನೆ. ಭಾರತ ಸರ್ಕಾರ ಯಾವ ವರ್ಷದಲ್ಲಿ ಕನ್ನಡ ಭಾಷೆಯನ್ನು ಶಾಸ್ತ್ರೀಯ ಭಾಷೆ ಎಂದು ಘೋಷಿಸಿತ್ತು? 2008. ಲಿಂಗಾನುಪಾತ ಎಂದರೇನು? ನಾನು ಯಾವುದನ್ನು ಇಲ್ಲಿ ಓದಿ ಹೇಳ್ತಾ ಇದ್ದೇನೋ ಅದು ಫಿಕ್ಸ್ ಅಂತ ತಿಳ್ಕೊಂಬಿಡಿ, ಅದನ್ನು ನೀವು ಓದಲೇಬೇಕು ಕಡ್ಡಾಯವಾಗಿ. ಬೀಮಾರನ್ನು ವಿಸ್ತರಿಸಿ. 2011ರ ಜನಗಣತಿ ಪ್ರಕಾರ ಒಟ್ಟು ಜನಸಂಖ್ಯೆ. ಫಿಕ್ಸ್ ಪ್ರಶ್ನೆ. ಓದ್ಬಿಡ್ಬೇಕು, ಸುಮ್ಮನೆ ಓದ್ಬಿಡ್ಬೇಕು ಅದನ್ನು ಅಷ್ಟೇ. 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಲಿಂಗಾನುಪಾತ 973. ನೆನ್ಪಿಟ್ಕೊಳ್ಳಿ. ಅತ್ಯಂತ ಪ್ರಾಚೀನ ನಾಗರಿಕತೆ ಸಿಂಧೂ ನದಿ ನಾಗರಿಕತೆ. ಯಾವ ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡದ ಜನಸಂಖ್ಯೆ ಹೆಚ್ಚಿದೆ? ರಾಯಚೂರು. ಅತ್ಯಂತ ಹಳೆಯ ಜಲ ವಿವಾದ ಯಾವುದು? ಕಾವೇರಿ ಜಲ ವಿವಾದ. ಫಿಕ್ಸ್ ಪ್ರಶ್ನೆ. ಜಸ್ಟ್ ನೀವು ಅದನ್ನು ನೆನ್ಪಿಟ್ಕೊಂಡ್ಬಿಡ್ಬೇಕು. ಜನಸಂಖ್ಯಾ ಶಾಸ್ತ್ರವನ್ನು ವ್ಯಾಖ್ಯಾನಿಸಿ. 2 ಅಂಕದ ಫಿಕ್ಸ್ ಪ್ರಶ್ನೆ ಏನಾದರೂ ಮಾಡ್ಕೊಳ್ಳಿ. 2 ಅಂಕದ ಇದು ಫಿಕ್ಸ್ ಪ್ರಶ್ನೆ. ಜಸ್ಟ್ ಪೌಸ್ ಮಾಡಿ, ಸ್ಕ್ರೀನ್ಶಾಟ್ ಆದರೂ ತೊಗೊಳ್ಳಿ, ಏನಾದರೂ ಮಾಡಿ, ಒಟ್ಟಿನಲ್ಲಿ ಬರ್ಕೊಳ್ಳಿ, ಓದಿ. ಮಕ್ಕಳ ಲಿಂಗಾನುಪಾತವು ಕುಸಿಯಲು ಕಾರಣವಾಗಿರ್ತಕ್ಕಂಥ 2 ಅಂಶ. ಫಿಕ್ಸ್ ಪ್ರಶ್ನೆ. ಭಾರತದ ಜನಾಂಗೀಯ ಸಮೂಹಗಳಲ್ಲಿ 2 ತಿಳಿಸಿ. ಮೆಡಿಟರೇನಿಯನ್ನರು, ಪ್ರೋಟೋಆಸ್ಟ್ರಾಲಾಯ್ಡ್, ಮಂಗೋಲಾಯ್ಡ್, ಯಾವುದಾದ್ರೂ ಒಂದನ್ನು ಬರೀರಿ. ಆರ್ಯನೀಕರಣ ಪ್ರಕ್ರಿಯೆಗೆ ಅಡ್ಡಿಯಾಗಿರ್ತಕ್ಕಂಥ 2 ಅಂಶ. ದೇಮಾರ್ ಎಂದರೇನು? ಫಿಕ್ಸ್ ಪ್ರಶ್ನೆ, ಓದ್ಬಿಡಿ. ಪ್ರಾಂತೀಯ ವೈವಿಧ್ಯತೆ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ. ಪ್ರಾಂತೀಯವಾದ ಎಂದರೇನು? ಕೋಮುವಾದ, ಭಾಷಾವಾದ. ಈ 3ರಲ್ಲಿ ಒಂದು ಪ್ರಶ್ನೆ ಬರ್ತಕ್ಕಂಥದ್ದು. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸುವಲ್ಲಿ 2 ಕ್ರಮಗಳು, ಅದು 5 ಅಂಕಕ್ಕೆ ಬರ್ತಕ್ಕಂಥದ್ದು. ಓದಿ, ಇದನ್ನು ಸಹ ಓದಿ. 2 ದ್ರಾವಿಡ ಭಾಷೆಯನ್ನು ತಿಳಿಸಿ. 2 ಅಂಕದ ಪ್ರಶ್ನೆ ಹೇಳ್ತಾ ಇದ್ದೇನೆ ನಾನು ನಿಮಗೆ. ನೆಕ್ಸ್ಟ್ ಈ ಕಡೆ ಯಾವುದಾದ್ರೂ 2 ಶಾಸ್ತ್ರೀಯ ಭಾಷೆಗಳು ಇಲ್ಲ 1 ಮಾರ್ಕ್ಸಿಗೆ ಬರ್ತಕ್ಕಂಥದ್ದು, ಆದರೂ ಸ್ವಲ್ಪ ನೆನ್ಪಿಟ್ಕೊಂಡಿ. ಭಾರತವನ್ನು ಏಕೆ ಭಾಷಾ ಸಂಗ್ರಹಾಲಯ ಎಂದು ಕರೆಯುತ್ತಾರೆ? ಏನು ಬೇಡ, ಜಸ್ಟ್ ನೋಡ್ಕೊಳ್ಳಿ. ಇಲ್ಲೆಲ್ಲ ಉತ್ತರ ಕೊಡ್ತಾ ಇದ್ದೇನೆ ನಾನು. ಉತ್ತರ ಮತ್ತು ಪ್ರಶ್ನೆ ಎರಡೂ ಇಲ್ಲೇ ಇದೆ. ನೀವು ಜಸ್ಟ್ ಒಂದು ಸ್ಕ್ರೀನ್ಶಾಟ್ ಆದರೂ ತೊಗೊಳ್ಳಿ, ಓದಾದರೂ ಓದಿ. ಏಕತೆ ಎಂದರೇನು? ಔಪಚಾರಿಕ ಜನಸಂಖ್ಯಾಶಾಸ್ತ್ರ, ಸಾಮಾಜಿಕ ಜನಸಂಖ್ಯಾಶಾಸ್ತ್ರ. ಇನ್ನು 5 ಅಂಕದ ಪ್ರಶ್ನೆ, ಇದು ಫಿಕ್ಸ್ ಪ್ರಶ್ನೆ. ಕಣ್ಣು ಮುಚ್ಚಿ ಓದ್ಬಿಡ್ಬೇಕಿದೆ. ಇಲ್ಲಿ ಬರೆದಿದೆ ನಾನು ಫಿಕ್ಸ್ ಪ್ರಶ್ನೆ ಅಂತ. BS ಗುಹಾ ಅವರು ವರ್ಗೀಕರಿಸಿರ್ತಕ್ಕಂಥ ಜನಾಂಗೀಯ ಸಮೂಹಗಳನ್ನು ವಿವರಿಸಿ. ನೀಗ್ರಿಟೋ ಆಗಿರ್ಬೋದು, ಪ್ರೋಟೋಆಸ್ಟ್ರಾಲಾಯ್ಡ್, ಮಂಗೋಲಾಯ್ಡ್, ಮೆಡಿಟರೇನಿಯನ್ನರು, ಪಶ್ಚಿಮ ಬ್ರಾಕಿಸೆಫಾಲ್ಡ್ರು, ನಾಡ್ರಿಕ್. 5 ಅಂಕದ ಪ್ರಶ್ನೆ.
ಇಲ್ಲಿ ನೀಗ್ರಿಟೋ ಆಗಿರ್ಬೋದು, ಪ್ರೋಟೋಆಸ್ಟಲಾಯ್ಡ್, ಮಂಗೋಲಾಯ್ಡ್, ಪಶ್ಚಿಮ ಭಾಕ್ರಿ ಸೇಫಾಲ್ಡ್ರು, ಮೆಡಿಟರೇನಿಯನ್ನರು, ನಾಗರಿಕ ಜನಾಂಗ. ಅರಣ್ಯೀಕರಣದ ಪ್ರಕ್ರಿಯೆಯನ್ನು ಕುರಿತು ಬರೆಯಿರಿ. ಫಿಕ್ಸ್ ಪ್ರಶ್ನೆ, ಓದಲೇಬೇಕು. ಜಸ್ಟ್ ಸ್ಕ್ರೀನ್ಶಾಟನ್ನು ತಗೊಳ್ಳಿ, ಯಾಕಂತಂದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಅರಣ್ಯೀಕರಣದ ಪ್ರಕ್ರಿಯೆ ಇಲ್ಲಿ ಕ್ವಶನ್ಗೆ ಎಂಡ್ ಆಗ್ತದೆ. ಅರಣ್ಯೀಕರಣದ ಪ್ರಕ್ರಿಯೆಯ ಪ್ರಮುಖ ತೊಡಕುಗಳು ನೋಡ್ಕೊಂಬಿಡಿ. ಇಲ್ಲಿ ಒಂದು ಸ್ಕ್ರೀನ್ಶಾಟನ್ನು ತಗೊಳ್ಳಿ. ಭಾರತದ ವೈವಿಧ್ಯತೆಯ ಸ್ವರೂಪವನ್ನು ವಿವರಿಸಿ. ಇದು ಫಿಕ್ಸ್ ಪ್ರಶ್ನೆ, ಫಿಕ್ಸ್ ಪ್ರಶ್ನೆ, ಫಿಕ್ಸ್ ಪ್ರಶ್ನೆ. ಇನ್ನು ನೆಕ್ಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಸಾಂಸ್ಕೃತಿಕ ಮತ್ತು ಜನಾಂಗೀಯ ವೈವಿಧ್ಯತೆಗಳು ಆಯಿತು. ಇದು ವೈವಿಧ್ಯತೆ 5 ಅಂಕದ ಪ್ರಶ್ನೆ ಮುಗೀತು. ಭಾರತದ ಏಕತೆಯ ಸ್ವರೂಪ, ಭಾರತದ ವೈವಿಧ್ಯತೆ ಅಥವಾ ಏಕತೆ ಎರಡರಲ್ಲಿ ಒಂದು ಬರಲೇಬೇಕು, ಬಂದೇ ಬರುತ್ತೆ. ಕಣ್ಣು ಮುಚ್ಚಿ ಓದಬೇಕು ಅದನ್ನು. ಬ್ಲೂ ಪ್ರಿಂಟ್ ಪ್ರಕಾರನೇ ಇಲ್ಲಿ ಕ್ವಶನ್ ಇಂಪಾರ್ಟೆಂಟ್ ಯಾವುದು ಅಂತ ಹೇಳ್ತಾ ಇದ್ದೇನೆ. ಜಸ್ಟ್ ಇದನ್ನು ಸ್ಕ್ರೀನ್ಶಾಟ್ ಆದರೂ ತೊಗೊಳ್ಳಿ, ನೋಡಿ, ಓದಿ. ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಓದಿ. ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿ. ಇದು ತುಂಬ ಸಲ ರಿಪೀಟ್ ಆಗಿದೆ. ಪ್ರಾಂತೀಯತೆ, ಭಾಷಾವಾದ, ಕೋಮುವಾದ ಇವೆಲ್ಲವೂ ನೀವು ಓದಬೇಕು. ಪ್ರಾಂತೀಯವಾದ, ಕೋಮುವಾದ, ಭಾಷಾವಾದ, ಉಗ್ರವಾದ ಮತ್ತು ಭಯೋತ್ಪಾದನೆ. ಫಿಕ್ಸ್ ಅಂದರೆ ಫಿಕ್ಸ್ ಪ್ರಶ್ನೆ, ಕಣ್ಣು ಮುಚ್ಚಿ ಓದ್ಬಿಡಿ. ಬೇಕಂತಂದರೆ ಇದ್ರದ್ದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಓದಿ. ಒಟ್ಟಾರೆ ಏನು ವಿಡಿಯೋ ಪೌಸ್ ಮಾಡಿ ಓದಿ ಒಂದು ಸಲ. ಉಗ್ರವಾದ ಮತ್ತು ಭಯೋತ್ಪಾದನೆ ಇದು ತುಂಬ ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲು ಸಂಪೂರ್ಣಾನಂದ ಸಮಿತಿ ನೀಡಿರ್ತಕ್ಕಂಥ ಸಲಹೆ. ಫಿಕ್ಸ್ ಪ್ರಶ್ನೆ, ಓದಲೇಬೇಕಾಗಿರ್ತದೆ. ಬಿಮಾರು ಡಿಮಾರು ನೋಡಿ, ಜಸ್ಟ್ ಒಂದು ಸಲ ನೆನಪಿಟ್ಕೊಂಡ್ಬಿಡಿ, ಅಷ್ಟೊಂದು ಟಫ್ ಇಲ್ಲ. ಜನಸಂಖ್ಯಾ ಲಾಭಾಂಶವನ್ನು ಹೇಗೆ ಬೆಳೆಸ್ಕೊಳ್ಬಹುದು, ಅದು ಏನು ಇಂಪಾರ್ಟೆಂಟ್ ಇಲ್ಲ. ಪ್ರಾಂತೀಯತೆಯ ಪರಿಣಾಮಗಳನ್ನು ಸ್ವಲ್ಪ ಜಸ್ಟ್ ಒಂದು ಸಲ ಓದ್ಕೊಂಡ್ಬಿಡಿ. ಇನ್ನು ಇವು 10 ಅಂಕದ ಪ್ರಶ್ನೆ. ಇಲ್ಲಿ ಜನಸಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನಿಸಿ. ಭಾರತದ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣದ ಪ್ರಮುಖ ಅಂಶಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಓದ್ತಕ್ಕಂಥದ್ದು ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಈ ಪ್ರಶ್ನೆಯನ್ನು ಓದ್ಕೊಂಬಿಡಿ, ಇದು ಸಹ ಇಂಪಾರ್ಟೆಂಟ್. ಇಲ್ಲೊಂದು 6-7 ಪಾಯಿಂಟ್ ಇದೆ. ಇದನ್ನು ಜಸ್ಟ್ ಇಷ್ಟ ಓದ್ಕೊಂಡ್ಬಿಟ್ರೆ ನಿಮಗೆ ಆರಾಮಾಗಿ ಅಂಕವನ್ನು ತೆಗಿಲಿಕ್ಕೆ. ಇವೆಲ್ಲ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ, ಇವೆಲ್ಲ ಫಿಕ್ಸ್ ಪ್ರಶ್ನೆ. 6 ಪಾಯಿಂಟನ್ನು ಬರೆಯೋದು, 10 ಅಂಕವನ್ನು ಗಳಿಸೋದು ಸುಲಭ ಅಲ್ವಾ? ಹೌದು. ಕುಸಿಯುತ್ತರ ಲಿಂಗಾನುಪಾತ ಆಗಿರ್ಬೋದು, ಭಾರತೀಯ ಜನಸಮೂಹದಲ್ಲಿ ಹೆಚ್ಚುತ್ತಿರುವ ಸಾಕ್ಷರತಾ ಪ್ರಮಾಣ ಇಲ್ಲ, ಭಾರತದಲ್ಲಿ ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮಗಳ ಬೆಳವಣಿಗೆ, ವೈವಿಧ್ಯತೆಯನ್ನು ವ್ಯಾಖ್ಯಾನಿಸಿ. ಭಾರತದ ವೈವಿಧ್ಯತೆಯನ್ನು ವಿವರಿಸಿ. 10 ಅಂಕದ ಫಿಕ್ಸ್ ಪ್ರಶ್ನೆ, ಓದ್ಕೊಂಬಿಡಿ. ಇಂಪಾರ್ಟೆಂಟ್ ಪ್ರಶ್ನೆ, 10 ಅಂಕಕ್ಕೆ ಬರ್ತಕ್ಕಂಥದ್ದು. ಏಕತೆಯನ್ನು ವ್ಯಾಖ್ಯಾನಿಸಿ. ಭಾರತದಲ್ಲಿ ಕಾಣುವ ಏಕತೆಯನ್ನು ವಿವರಿಸಿ. ಇಂಪಾರ್ಟೆಂಟ್ ಪ್ರಶ್ನೆ, ಸ್ಕ್ರೀನ್ಶಾಟ್ ತಗೊಳ್ಳಿ ಬೇಕಾದರೆ. ಧಾರ್ಮಿಕ ಏಕತೆ, ಸಾಂಸ್ಕೃತಿಕ ಏಕತೆ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ. ರಾಷ್ಟ್ರೀಯ ಭಾವೈಕ್ಯತೆ ಸಾಧಿಸುವಲ್ಲಿ ಎದುರಾಗುವ ಸವಾಲುಗಳು. ಫಿಕ್ಸ್ ಪ್ರಶ್ನೆ, ಓದ್ಕೊಂಬಿಡಿ. ಇಂಪಾರ್ಟೆಂಟ್ ಪ್ರಶ್ನೆ, ಆದರೆ ಓದಲೇಬೇಕೆಲ್ಲ. ಸ್ಕ್ರೀನ್ಶಾಟ್ ಬೇಕಾದರೆ ತಗೊಳ್ಳಿ. ಜನಸಂಖ್ಯಾ ನೀತಿ ಅದು ಏನು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಲೀವ್ ಇಟ್. ಶಿಶು ಮರಣ ದರವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇವೇನು ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ. ಇದನ್ನು ಸ್ಕಿಪ್ ಮಾಡಲಿಕ್ಕೆ ನೀವು ಕರ್ನಾಟಕದ ಜನಸಂಖ್ಯಾ ಚಿತ್ರಣ ಸ್ವರೂಪವನ್ನು ವಿವರಿಸಿ. ಜಸ್ಟ್ ಒಂದು ಸಲ ಒಂದು ಫಸ್ಟ್ ರೈಡ್ ಓದ್ಬಿಡಿ, ನಡೆಯುತ್ತೆ. ಬಿಟ್ಟರು ಸಹ ಈ ಒಂದು ಚಾಪ್ಟರ್, ಈ ಒಂದು ಕ್ವೆಶ್ಚನನ್ನು, ಅದರ ಮುಂದಿನ ಒಂದು ಇದು ಕ್ವೆಶ್ಚನ್ಗೆ ಆನ್ಸರ್. ಇನ್ನು 2ನೇ ಸಾಮಾಜಿಕ ಅಸಮಾನತೆ, ಹೊರಗುಳಿಯುವಿಕೆ, ಒಳಗೊಳ್ಳುವಿಕೆ. 1 ಅಂಕದ ಪ್ರಶ್ನೆ. ಜಾತಿ ಎಂಬ ಪದ ಪರಿಚಯಿಸಿದವರು ಯಾರು? ಸೈಮನ್ ಆಯೋಗ. ಓಕೆ. ಜನಪ್ರಿಯಗೊಳಿಸಿದವರು ಮಹಾತ್ಮ ಗಾಂಧೀಜಿ. ನೋಡ್ಕೊಂಬಿಟ್ಟು ಇಂಪಾರ್ಟೆಂಟ್ ಪ್ರಶ್ನೆ. ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಗ್ರಂಥದ ಲೇಖಕರು ಗುರ್ಯೆ. ಪ್ರಬಲ ಜಾತಿ ಪರಿಕಲ್ಪನೆ MN ಶ್ರೀನಿವಾಸ್ ಬರ್ತಕ್ಕಂಥದ್ದು. ಪೀಪಲ್ ಆಫ್ ಇಂಡಿಯಾ ಇಂಪಾರ್ಟೆಂಟ್ ಪ್ರಶ್ನೆ, ಹರ್ಬರ್ಟ್ ರಿಸ್ಲೆ. ಹಿಂದುಳಿದ ಆಯೋಗದ ಅಧ್ಯಕ್ಷರು, ರಾಷ್ಟ್ರೀಯ ಮೊದಲ ಹಿಂದುಳಿದ ಆಯೋಗದ ಅಧ್ಯಕ್ಷರು ಕಾಕಾ ಸಾಹೇಬ್ ಕಾಲಾಲ್ಕೇರ್. 1 ಅಂಕದ ಪ್ರಶ್ನೆ ನೋಡಿದ್ವಿ ಇವಾಗ 2ನೇ ಚಾಪ್ಟರ್. ಇವಿಷ್ಟನ್ನು ನೋಡ್ಕೊಂಬಿಡಿ, ಇಂಪಾರ್ಟೆಂಟ್ ಅವೆಲ್ಲ. 2 ಅಂಕದ ಪ್ರಶ್ನೆ, ಅಸಮಾನತೆಯ ಅರ್ಥ.
ಪ್ರಬಲ ಜಾತಿಗಳನ್ನು ಹೆಸರಿಸಿ 2 ಇಲ್ಲಿ ಮಾರ್ಕ್ ಮಾಡಿದೆ ನಾನು, ಓದ್ಕೊಂಡ್ಬಿಡಿ. ವಿಡಿಯೋ ಸ್ವಲ್ಪ ಜಾಸ್ತಿ ಲೆಂತ್ ಜಾಸ್ತಿ ಇದ್ದರೆ ತುಂಬ ಒಂದು 5 ನಿಮಿಷ 10 ನಿಮಿಷ ಜಾಸ್ತಿ ಆದರೆ ಏನು ಪರವಾಗಿಲ್ಲ, ವಿಡಿಯೋ ನೋಡ್ಕೊಂಡಿದ್ದಂಗೆ ನೋಡಿ, ನಿಮಗೆ ಹೆಲ್ಪ್ ಆಗುತ್ತೆ. ಲೆಂತ್ ಜಾಸ್ತಿ ಇದ್ದರೆ ಏನು ತುಂಬ ಇಷ್ಟೊಂದು ಇದೆಯಲ್ಲ ಅಂತ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನೋಡ್ಕೊಂಬಿಡಿ. 5 ಅಂಕದ ಪ್ರಶ್ನೆ, ಸಾಮಾಜಿಕ ಅವಶ್ಯಕತೆ ಎಲ್ಲ ಓದುವಂಥದ್ದು, ಇಂಪಾರ್ಟೆಂಟ್ ಪ್ರಶ್ನೆ ಏನಲ್ಲ. ಇದು 5 ಸಲ ರಿಪೀಟ್ ಆಗಿದೆ. ಬ್ರಿಟಿಷರ ಅವಧಿಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಉಂಟಾದ ಪರಿವರ್ತನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ಅಥವಾ ಸ್ವತಂತ್ರ ಪೂರ್ವದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಉಂಟಾದ ಪರಿವರ್ತನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು 2 ರೀತಿಯ ಪ್ರಶ್ನೆ ಕೇಳಿದ್ರು ಇದೇ ಉತ್ತರವನ್ನು ಬರೀಬೇಕು. ಇಂಪಾರ್ಟೆಂಟ್ ಪ್ರಶ್ನೆ ಬೇಕಂದರೆ ಸಪ್ರೇಟಾಗಿ ಕ್ವೆಶನನ್ನು ಸಹ ಕೊಡ್ತೇನೆ ನಾನು. ಇದು ಉತ್ತರ, ಇವೆಲ್ಲ ಉತ್ತರ ನೋಡ್ತೀನಿ. ಪ್ರಬಲ ಜಾತಿಯ ನಿರ್ಧಾರಕ ಅಂಶಗಳು, ಇಂಪಾರ್ಟೆಂಟ್ ಪ್ರಶ್ನೆ, ಓದಲೇಬೇಕಾಗಿರ್ತಕ್ಕಂಥದ್ದು. ಬುಡಕಟ್ಟಿನಲ್ಲಿ ಬದಲಾಗ್ತಕ್ಕಂಥ ಪರಿಕಲ್ಪನೆಗಳು ಓದಬೇಕು, ಇಂಪಾರ್ಟೆಂಟ್ ಪ್ರಶ್ನೆ. ಭಾರತೀಯ ಬುಡಕಟ್ಟುಗಳ ಭೌಗೋಳಿಕ ಹಂಚಿಕೆ, ಫಿಕ್ಸ್ಡ್ ಕ್ವೆಶ್ಚನ್. ಜಸ್ಟ್ ಸ್ಕ್ರೀನ್ಶಾಟ್ ಬೇಕಾದರೆ ತಗೊಳ್ಳಿ. 3 ದೃಷ್ಟಿಕೋನ, ಪ್ರತ್ಯೇಕ ನೀತಿಯಾಗಿರ್ಬೋದು, ಸ್ವಾಂಗೀಕರಣ ನೀತಿ, ಐಕ್ಯತೆ ನೀತಿ, ಇಂಪಾರ್ಟೆಂಟ್ ಪ್ರಶ್ನೆ. ಬುಡಕಟ್ಟು ಪಂಚಶೀಲ ತತ್ವಗಳನ್ನು ವಿವರಿಸಿ, ಫಿಕ್ಸ್ಡ್ ಪ್ರಶ್ನೆ. ಇದು ತುಂಬ ಸಲ ರಿಪೀಟ್ ಆಗಿದೆ. ಆದಿವಾಸಿ ಪಂಚಶೀಲ ತತ್ವಗಳನ್ನು ವಿವರಿಸಿ ಅಂದರೂ ಇದನ್ನೇ ಬರೀಬೇಕು. ಬುಡಕಟ್ಟು ಪಂಚಶೀಲ ತತ್ವವನ್ನು ಬರೀರಿ ಅಂದರು ಇದನ್ನೇ ಬರೀಬೇಕು. ಇದೆ ನೋಡಿ ಆನ್ಸರ್, ಸ್ಕ್ರೀನ್ಶಾಟನ್ನು ತಗೊಂಡ್ಬಿಡಿ. ಒಂದು 5 ಪಾಯಿಂಟ್ ಇದೆ, ಆರಾಮಾಗಿ ಬರೀರಿ, ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. ಹಿಂದುಳಿದ ವರ್ಗಗಳ ಸಮಸ್ಯೆಯನ್ನು ವಿವರಿಸಿ, ರಿಪೀಟ್ ಆಗಿದೆ, ಜಸ್ಟ್ ಒಂದು ಸಲ ಓದ್ಬಿಡಿ. ಮಂಡಲ ಆಯೋಗದ ಪ್ರಕಾರ ಹಿಂದುಳಿವಿಕೆಯ ಆಧಾರ ಅಂಶಗಳು, ಫಿಕ್ಸ್ಡ್ ಕ್ವೆಶ್ಚನ್, ಇಂಪಾರ್ಟೆಂಟ್ ಕ್ವೆಶ್ಚನ್, ಸ್ಕ್ರೀನ್ಶಾಟನ್ನು ತಗೊಳ್ಳಿ. ಸಾಮಾಜಿಕ ಮಾನದಂಡ, ಶೈಕ್ಷಣಿಕ ಮಾನದಂಡ, ಆರ್ಥಿಕ ಮಾನದಂಡ. ಕೆನೆಪದರ ಇದು ಯಾವುದು? ಕೆನೆಪದರ ಪರಿಕಲ್ಪನೆ, ಇಂಪಾರ್ಟೆಂಟ್. ಕ್ರಿಮಿಲಿಯರ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ, ಓದಿ. ಇನ್ನು 10 ಅಂಕದ ಪ್ರಶ್ನೆ, ಜಾತಿಯನ್ನು ವ್ಯಾಖ್ಯಾನಿಸಿ ಜಾತಿಯ ಲಕ್ಷಣಗಳನ್ನು ಬರೆಯಿರಿ. ಇಂಪಾರ್ಟೆಂಟ್ ಅಲ್ಲ, ಫಿಕ್ಸ್ ಪ್ರಶ್ನೆ. ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ಬರ್ಕೊಂಡಾದ್ರೂ ಬರ್ಕೊಳ್ಳಿ, ನೋಟ್ ಬುಕ್ ತೊಗೊಂಡು ನೋಡಿ. ವೈವಾಹಿಕ ನಿರ್ಬಂಧ ಇರ್ತದೆ. ಸ್ವಾತಂತ್ರ್ಯದ ನಂತರದಲ್ಲಿ ಭಾರತದಲ್ಲಿ ಜಾತಿಯಲ್ಲಾಗಿರ್ತಕ್ಕಂಥ ಬದಲಾವಣೆ, ರಿಪೀಟೆಡ್ ಕ್ವೆಶನ್, ಫಿಕ್ಸ್ಡ್ ಕ್ವೆಶನ್. ಬರ್ಕೊಂಬಿಡಿ, ಓದ್ಕೊಂಬಿಡಿ. ಇಂಪಾರ್ಟೆಂಟ್ ಪ್ರಶ್ನೆ ಇದೆ, ನಾನು ಹೇಳ್ತಾ ಇದ್ದೇನೆ, ಇಂಪಾರ್ಟೆಂಟ್ ಪ್ರಶ್ನೆ. ಪರಿಶಿಷ್ಟ ಪಂಗಡಗಳ ಸಮಸ್ಯೆ, ಅಷ್ಟೊಂದು ಇಂಪಾರ್ಟೆಂಟ್, ಜಸ್ಟ್ ಓದ್ಕೊಂಬಿಡಿ ಒಂದ್ಸಲ. ಇವೆಲ್ಲವನ್ನು ನೀವು ಬರೀಬೇಕು. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗಗಳ ಬಗ್ಗೆ ಒಂದು ಸಂಕ್ಷಿಪ್ತ ವಿವರ ನೀಡಿ ಅಂತ 2019ರಲ್ಲಿ ಕೇಳಿದ್ರು, ಓದ್ಕೊಂಬಿಡಿ ಒಂದ್ಸಲ, ಇರಂಗಿರಲಿ ನೋಡಿ. ಮೂರನೇ ಚಾಪ್ಟರ್ ಮಾರ್ಕನ್ನು ಮಾಡಿದ್ದೇನೆ, ಎಲ್ಲ ಕ್ವಶನ್ ನಾನು ಓದಲೇಬೇಕು, ಇಂಪಾರ್ಟೆಂಟ್ ಪ್ರಶ್ನೆ. ಇದರಲ್ಲಿ ಒಂದು ಇದು ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಸೇವಾ ಅನ್ನೋನ್ನ ವಿಸ್ತರಿಸಿ ಬರೆಯಿರಿ, ಒಂದು ಬರ್ತದೆ, ಇಂಪಾರ್ಟೆಂಟ್ ನೋಡ್ಕೊಂಬಿಡಿ. ಇದರಲ್ಲಿ ವಿಸ್ತರಿಸಿ ಯಾವುದಾದ್ರೂ ಒಂದು ಬರ್ತದೆ. ಸುಲಭ್ ಇಂಟರ್ನ್ಯಾಷನಲ್ನ ಸ್ಥಾಪಕರು, ಫಿಕ್ಸ್ ಪ್ರಶ್ನೆ, ಬಿಂದೇಶ್ವರ್ ಪಾಠಕ್. ಮೂಕನಾಯಕ ಪತ್ರಿಕೆ ಪ್ರಾರಂಭ, B.R. ಅಂಬೇಡ್ಕರ್, ಇಂಪಾರ್ಟೆಂಟ್. ಹರಿಜನ ಮತ್ತು ಯಂಗ್ ಇಂಡಿಯಾ ಪತ್ರಿಕೆ, ಮಹಾತ್ಮ ಗಾಂಧೀಜಿ, ಇಂಪಾರ್ಟೆಂಟ್. ನಿಶ್ಚಯಾತ್ಮಕ ಕ್ರಿಯಾರ್ಥ, ಇಂಪಾರ್ಟೆಂಟ್, ಓದ್ಕೊಂಬಿಡಿ. ಮಹಿಳಾ ಸಬಲೀಕರಣ, ನಬಾರ್ಡನ್ನು ವಿಸ್ತರಿಸಿ, ಸ್ವಸಹಾಯ ಸಂಘ, ಸೂಕ್ಷ್ಮ ಹಣಕಾಸು, ಫಿಕ್ಸ್ ಪ್ರಶ್ನೆ. ಸ್ತ್ರೀ ಶಕ್ತಿ ಎಂದರೇನು, 2 ಉದ್ದೇಶ, 5 ಅಂಕದ ಪ್ರಶ್ನೆ. ಇದರಲ್ಲಿ ನಾನು 5 ಅಂಕದ ಪ್ರಶ್ನೆ ಹೇಳಿಲ್ಲ ಅಂತ ಕಾಣುತ್ತೆ, ಬಟ್ ಬ್ಲೂ ಪ್ರಿಂಟನ್ನು ನೋಡಿದರೆ ನೀವು ನೋಡ್ಬೋದು. ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲೂ ಸಹ ಹೇಳ್ತಾ ಇದ್ದೇನೆ, ನೀವು ಜಸ್ಟ್ ಈ ಒಂದು ವಿಡಿಯೋನ ನೋಡಿ. ಸ್ಕ್ರೀನ್ಶಾಟ್ ಬೇಕಿದ್ರೆ ತಗೊಳ್ಳಿ. ಸಮಾನತೆಯತ್ತ ವರದಿಯ ಉದ್ದೇಶ, ಇಂಪಾರ್ಟೆಂಟ್ ಪ್ರಶ್ನೆ. ಜಾತಿ ಮತ್ತು ಪಂಗಡಗಳ ಕಲ್ಯಾಣಕ್ಕಾಗಿ 10 ಸಾಂವಿಧಾನಿಕ ಕ್ರಮಗಳು, ಫಿಕ್ಸ್ ಪ್ರಶ್ನೆ, 10 ಅಂಕದ. ಇದ್ರ ಮೇಲೂ ಒಂದು ಬರ್ತಾ ಇದೆ, ಓದ್ಕೊಳ್ಳಿ, ಇಂಪಾರ್ಟೆಂಟ್ ಪ್ರಶ್ನೆ. ಸ್ಕ್ರೀನ್ಶಾಟ್ ತಗೊಳ್ಳಿ ಬೇಕಾದರೆ. ಇಲ್ಲಿದೆ ನೋಡಿ.
ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿ ಅಂಬೇಡ್ಕರ್ ಪಾತ್ರ 10 ಅಂಕದ ಪ್ರಶ್ನೆ. ರಿಪೀಟೆಡ್ ಕ್ವೆಶನ್ ಕೇಳ್ತಾರೆ, ಓದ್ಕೊಬೇಕು. ಭಾರತದಲ್ಲಿ ಕೈಗೊಳ್ಳಲಾದ ಬುಡಕಟ್ಟು ಕಲ್ಯಾಣ ಕಾರ್ಯಕ್ರಮ ಓದ್ಕೊಂಬಿಡಿ, ಒಂದ್ಸಲ ಓದಿ, ಏನಾಗಲ್ಲ. ಇಲ್ಲೆಲ್ಲ ಅದರ ಉತ್ತರ ಇದೆ. ಜಸ್ಟ್ ನೀವು ನೋಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಬರ್ಕೊಳ್ಳಿ, ಲಿಟ್ರಲಿ ಓದಬೇಕು, ಬರೀಬೇಕು, ಅಂದರೆ ಮಾತ್ರ 80 ಅಂಕ ಆಗೋದು. ಇಲ್ಲಿ ಸೋಷಿಯಾಲಜಿ, ಇದು ಸಮಾನತೆಯುತ ವರದಿಯ ಮಹತ್ವ ಓದ್ಕೊಂಬಿಡಿ, ಇಂಪಾರ್ಟೆಂಟ್. ಸೂಕ್ಷ್ಮ ಹಣಕಾಸಿನ ಪ್ರಕಾರಗಳು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಒಂದ್ಸಲ ಓದ್ಕೊಂಬಿಡಿ, ಏನಾಗಲ್ಲ. 4ನೇ ಚಾಪ್ಟರ್ ಭಾರತದ ಕುಟುಂಬ ವ್ಯವಸ್ಥೆ. ಮಹಾಮನೆ ಅಂತ ಕರೆದವ್ರು ಯಾರು? ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಂತ ಕರೆದವರು ಹೆನ್ರಿ ಮನ್. ಇದು ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ. ಇಲ್ಲಂ ಎಂದರೇನು? ನಂಬೋದರಿ ಬ್ರಾಹ್ಮಣ ಪಿತೃಪ್ರಧಾನ ಅವಿಭಕ್ತ ಕುಟುಂಬ. ಇಲ್ಲಂ. ಕರ್ಣವನ್ ಎಂದರೆ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಕೇಳ್ತಾರೆ, ಯಾವುದು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಗೆ, MCQ ಪ್ರಶ್ನೆಗೆ. ಇರಾವತಿ ಕರ್ವೆ, ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ. ಇರಾವತಿ ಅಂತಾನಾದ್ರೂ ಬರೀರಿ, ಐರಾವತಿ ಅಂತಾನೂ ಬರೀರಿ. ಇಂಪಾರ್ಟೆಂಟ್ ಪ್ರಶ್ನೆಗಳಿವೆಲ್ಲ. ಈ ಚಾಪ್ಟರ್ ಇಂಪಾರ್ಟೆಂಟ್. ಇದರಲ್ಲಿ 5 ಅಂಕದ 2 ಪ್ರಶ್ನೆ ಬರ್ತಾ ಇದೆ. ಹೀಗಾಗಿ ಎಲ್ಲ ಚಾಪ್ಟರ್ನ ಎಲ್ಲ ಕ್ವಶನನ್ನು ಇದರಲ್ಲಿ ಓದಲೇಬೇಕು. ನಾನು ಹೇಳಿದ್ದೀನಿ, ಇದರಲ್ಲಿ 5 ಅಂಕದ 2 ಪ್ರಶ್ನೆ ಬರ್ತಾ ಇದೆ, ಫಿಕ್ಸ್ ಪ್ರಶ್ನೆ. ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ. ಗುಣಲಕ್ಷಣಗಳು, ಮಹಾಮನೆ ಆಗಿರ್ಬೋದು, ಸಾಮಾನ್ಯ ಧಾರ್ಮಿಕ ಕ್ರಿಯಾವಿಧಿ ಪ್ರಶ್ನೆ ಇದೆ ನೋಡಿ. 9 ಪಾಯಿಂಟ್ ಇದೆ, ಅದರಲ್ಲಿ 5 ಬರೆದ್ರೆ ಓಕೆ. ಅವಿಭಕ್ತ ಕುಟುಂಬದ ಅನುಕೂಲ ಅನಾನುಕೂಲ, 2ರಲ್ಲಿ 1 ಪ್ರಶ್ನೆ ಬರಲೇಬೇಕು. ಅನುಕೂಲ ಅನಾನುಕೂಲ 2ರಲ್ಲಿ 1. ಅನಾನುಕೂಲ ಕೆಳಗಡೆ ಇದೆ, ಅದರ ಒಂದು ಉತ್ತರ. ವ್ಯಕ್ತಿತ್ವ ಬೆಳವಣಿಗೆ, ಸ್ವಜನ ಪಕ್ಷಪಾತ ಎಲ್ಲ ಇದೆ, ನೋಡ್ಕೊಳ್ಳಿ. ತರವಾಡು ಬಗ್ಗೆ ಟಿಪ್ಪಣಿ ಬರೆಯಿರಿ, ಇಂಪಾರ್ಟೆಂಟ್ ಇದೆ. ಆದರೆ ಅನುಕೂಲ ಅನಾನುಕೂಲದಲ್ಲಿ 2ರಲ್ಲಿ 1 ಬರುತ್ತೆ, ಇಂಪಾರ್ಟೆಂಟ್ ಪ್ರಶ್ನೆ ಅವೆಲ್ಲ. ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾದ ಅಂಶಗಳನ್ನು ಬರೆಯಿರಿ, 2022ರಲ್ಲಿ ಕೇಳಿದ್ರು. ಜಸ್ಟ್ ಇಲ್ಲಿದೆ. ಔದ್ಯೋಗೀಕರಣ, ನಗರೀಕರಣ, ಜನಸಂಖ್ಯಾ ಬೆಳವಣಿಗೆ, ಶಿಕ್ಷಣ, ಬದಲಾಗುತ್ತಿರುವ ಸ್ತ್ರೀಯರ ಅಂತಸ್ತು, ಸಾಮಾಜಿಕ ಶಾಸನಗಳ ಪ್ರಭಾವ ಎಲ್ಲ ಇದೆ. ಸ್ಕ್ರೀನ್ಶಾಟ್ ತಗೊಳ್ಬೇಕಾದ್ರೆ 10 ಅಂಕದ ಪ್ರಶ್ನೆ. ಇದರಲ್ಲಿ 10 ಅಂಕದ ಪ್ರಶ್ನೆ ಬರೋದಿಲ್ಲ, ಹೀಗಾಗಿ 10 ಅಂಕದ ಪ್ರಶ್ನೆ ಇಲ್ಲಿ ಓದೋಕ್ಕಾಗೋದಿಲ್ಲ. ಸುಮ್ಮನೆ ವೇಸ್ಟ್ 10 ಅಂಕದ ಪ್ರಶ್ನೆಯನ್ನು ಓದೋದು. ಸ್ಕಿಪ್ ಮಾಡೋಣ ಅದನ್ನು. ಇನ್ನೊಂದಿದೆ, ನರ್ಸಿಂಗ್ ಪಿತೃಪ್ರಧಾನ. ನರ್ಸಿಂಗ್ನವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಬಗ್ಗೆ ಒಂದು ವಿವರಿಸಿ, ಒಂದು ಟಿಪ್ಪಣಿ ಕೊಡ್ರಿ. ಇದು ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ, 5 ಅಂಕಕ್ಕೆ ಬರ್ತಕ್ಕಂಥದ್ದು. ಓದಿ ಇದನ್ನು. 5ನೇ ಚಾಪ್ಟರ್, ಫೈನಲಿ 5ನೇ ಚಾಪ್ಟರಿಗೆ ಬಂದ್ವಿ. ಇವಾಗ ಮತ್ತೆ ನಾಳೆ ಒಂದು 5ರಿಂದ 8ನೇ ಚಾಪ್ಟರ್ನ ನೋಡೋಣ. ಇಲ್ಲೆಲ್ಲ ಇದೆ 1 ಅಂಕದ ಪ್ರಶ್ನೆ ನೋಡಿ. ಇದರಲ್ಲಿ ಒಂದು ವಿಸ್ತರಿಸಿ ಬರೆಯಿರಿ ಕೇಳ್ತಾರೆ. ಇದರಲ್ಲಿ 5 ಅಂಕದ ಪ್ರಶ್ನೆ ತುಂಬ ಬರ್ತಾ ಇದೆ ನೋಡಿ, 2 ಬರ್ತಾ ಇದೆ ಇಲ್ಲಿ. ಬ್ರಿಟಿಷರ ಕಾಲದಲ್ಲಿ ಭಾರತದ ಗ್ರಾಮೀಣ ಸಮುದಾಯದಲ್ಲಿ ಉಂಟಾದ ಒಂದು ಪರಿವರ್ತನೆ, ಜಮೀನ್ದಾರಿ ಪದ್ಧತಿ ಪರಿಚಯ ಎಲ್ಲ ಇಂಪಾರ್ಟೆಂಟ್. 1 ಅಂಕದಂತರೂ ನೀವು ಕಣ್ಣು ಮುಚ್ಚಿ ಓದಲೇಬೇಕು. ಇಲ್ಲಿ ಯಾವುದೂ ಫಿಕ್ಸ್ ಪ್ರಶ್ನೆ ಅಂತಿಲ್ಲ, ಎಲ್ಲನೂ ಫಿಕ್ಸ್ ಪ್ರಶ್ನೆ ಪದೇ ಪದೇ ಕೇಳ್ತಾ ಇರ್ತಾರೆ. 2 ಅಂಕದ ಪ್ರಶ್ನೆ ಓದ್ಕೊಳ್ಳಿ, ಎಲ್ಲ ಓದ್ಕೊಳ್ಳಿ. ಒಟ್ಟಾರೆ ಸೋಷಿಯಾಲಜಿ ಎಲ್ಲ ಸಬ್ಜೆಕ್ಟಲ್ಲೂ ಸ್ಕೋರ್ ಮಾಡ್ತೀರಾ, ಸೋಷಿಯಾಲಜಿಯಲ್ಲೂ ಸಹ ನೀವು ಸ್ಕೋರ್ ಮಾಡಬೇಕು. ಅದೇ ನನ್ನ ಒಂದು ಉದ್ದೇಶ ಅಷ್ಟೇ. ಗ್ರಾಮದ ಲಕ್ಷಣಗಳನ್ನು ವಿವರಿಸಿ ಕಣ್ಣು ಮುಚ್ಚೋದಿ, ಇದು ಫಿಕ್ಸ್ ಪ್ರಶ್ನೆ. ಇದರ ಮುಂದಿನ ಒಂದು ಉತ್ತರ ಇಲ್ಲಿದೆ. ಗ್ರಾಮಾಧ್ಯಯನದ ಮಹತ್ವ 10 ಅಂಕದ ಪ್ರಶ್ನೆ ಇದು. ಗ್ರಾಮಗಳ ಸಮಸ್ಯೆಯನ್ನು ಪಟ್ಟಿ ಮಾಡಿ, ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಿಟ್ಬಿಡಿ. ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆ ಅಷ್ಟೊಂದೇನು ನೋಡಿ, ಒಂದ್ಸಲ ಓದ್ಕೊಂಡ್ಬಿಡಿ. ಇರಲಿ, ಇಂಪಾರ್ಟೆಂಟ್ ಪ್ರಶ್ನೆ ಅದು. ಹೌದು, ಇಲ್ಲ ಬರುತ್ತೆ, ಓದಿ, ಏನಾಗಲ್ಲ, ಓದಿ, ಇಂಪಾರ್ಟೆಂಟ್ ಇದೆ ಅದು. 10 ಅಂಕಕ್ಕೆ ಬರ್ತಕ್ಕಂಥ. ಇದು ಸಮುದಾಯದ ಅಭಿವೃದ್ಧಿ ಯೋಜನೆ ವಿವರಿಸಿ, ಅದೇನು ಇಂಪಾರ್ಟೆಂಟ್ ಇಲ್ಲ, ಬಿಟ್ಬಿಡಿ. ಬ್ರಿಟಿಷ್ ಆಳ್ವಿಕೆಯ ಪ್ರಭಾವ ಸ್ವಲ್ಪ ಒಂದ್ಸಲ ಕಣ್ಣಾಯಿಸಿ ಓದಿ. ನಗರದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸಿ, ಇಂಪಾರ್ಟೆಂಟ್ ಪ್ರಶ್ನೆ. ಇವೆಲ್ಲವನ್ನು ಲಿಟ್ರಲಿ ಓದಬೇಕು. ನೋಟ್ಸನ್ನು ಕೇಳ್ತಾ ಇರ್ತೀರಲ್ಲ, ಇಲ್ಲಿ ಕೊಡ್ತಾ ಇದೆ ನಾನು ನೋಟ್ಸ್. ಇವಾಗ ನೀವು ಲಿಟ್ರಲಿ ಓದಬೇಕು ಇದನ್ನು. ನಮ್ಮ ಚಾನಲನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡಿ.
ದೇಶಪಾಂಡೆ ಮತ್ತು ಸರೋಜ್ ಆರೋರ್ ರೈತರ ಆತ್ಮಹತ್ಯೆ ಅಧ್ಯಯನದ ವಿಧಾನವನ್ನು ವಿವರಿಸಿ. ಇಂಪಾರ್ಟೆಂಟ್ ಪ್ರಶ್ನೆ ಇದೆ, ಒಂದ್ಸಲ ಓದಿ. GK ವೀರ್ಯ ಸಮಿತಿ, ಇದು ಇಂಪಾರ್ಟೆಂಟ್. ಭಾರತೀಯ ಗ್ರಾಮಗಳ ಪರಿವರ್ತನೆಯನ್ನು ವಿವರಿಸಿ. ಇಂಪಾರ್ಟೆಂಟ್ ಪ್ರಶ್ನೆ. ಕೊಳಚೆ ಪ್ರದೇಶದ ಬೆಳವಣಿಗೆ ಕಾರಣ, ಕೃಷಿ ನೀತಿಯ ಪಂಚಸೂತ್ರ, ಗ್ರಾಮಾಧ್ಯಯನದ ಮಹತ್ವವನ್ನು ತಿಳಿಸಿ. 10 ಅಂಕದ ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆ. ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳು, ಇದು ಇಂಪಾರ್ಟೆಂಟ್ ಪ್ರಶ್ನೆ, ಹೇಳಿದೆ ನಾನು ಆಲ್ರೆಡಿ. ಇಂಪಾರ್ಟೆಂಟ್ ಪ್ರಶ್ನೆ ಇದೆ, ನೋಡ್ಕೊಂಡ್ರಿ. ಇವೇನಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ. ನಗರದ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ, ಇದೊಂದು ಸ್ವಲ್ಪ ಹಾಕೊಳ್ಳಿ. ಇದನ್ನು ಈ ಒಂದು ಪ್ರಶ್ನೆಯನ್ನು ಬರ್ಕೊಂಬಿಡಿ. ಶುಚಿತ್ವ ಮತ್ತು ಮಾಲಿನ್ಯ ಆಗಿರ್ಬೋದು, ಸಂಚಾರ ದಟ್ಟಣೆ ಸಮಸ್ಯೆ, ನೀರಿನ ಪೂರೈಕೆ ಮತ್ತು ಚರಂಡಿ ವ್ಯವಸ್ಥೆ, ಕೊಳಚೆ ಪ್ರದೇಶ ಎಂದರೇನು, ಲಕ್ಷಣಗಳನ್ನು ವಿವರಿಸಿ. 5 ಅಂಕದ ಪ್ರಶ್ನೆ, ಫಿಕ್ಸ್ ಪ್ರಶ್ನೆ, ಓದಲೇಬೇಕಾಗಿ. ಶಿಥಿಲ, ಅತಿಯಾದ ಜನಸಾಂದ್ರತೆ, ಮನೆಗಳು, ಮೂಲಭೂತ ಸೌಕರ್ಯಗಳ ಕೊರತೆ, ಸಾಮಾಜಿಕ ಪ್ರತ್ಯೇಕತೆ, ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮ ಏನು? 2 ಸಲ ರಿಪೀಟ್ ಆಗಿರ್ತಕ್ಕಂಥದ್ದು, ಓದಿ ಇದನ್ನು ಫಿಕ್ಸ್. ಇದಿಷ್ಟು ಚಾಪ್ಟರ್ಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಥರದ PDF ನೋಟ್ಸ್, ಈ ಒಂದು PDF ಅನ್ನು ನಾನು ಬೇಕಿದ್ದರೆ ಟೆಲಿಗ್ರಾಮಲ್ಲಿ ಕೊಡ್ತಾ ಇದ್ದೇನೆ. ಇದನ್ನು ಜಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಅಂತ ಭಾವಿಸ್ತಾ ಇದ್ದೇನೆ. ನಡೀರಿ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.